ಈ ಫೇಶಿಯಲ್ ಅನ್ನೋದು ಇತ್ತೀಚೆಗೆ ತುಂಬಾ ಟ್ರೆಂಡಿಂಗಲ್ಲಿದೆ. ಇದು ಯಾವುದೋ ಬ್ಯೂಟಿ ಪಾರ್ಲರಲ್ಲ ಅಥವಾ ಯಾವುದೋ ಕಾಸ್ಮೆಟಿಕ್ ಕಂಪ್ನಿಗಳ ಲ್ಯಾಬಲ್ಲಿ ತಯಾರಾಗಿರುವಂಥದ್ದಲ್ಲ. 2000ಕ್ಕಿಂತ ಹೆಚ್ಚು ವರ್ಷಗಳ ಹಿಂದೆ ಅಥರ್ವ ವೇದದಲ್ಲಿ ಇಲ್ಲುಸ್ಟ್ರೇಟ್ ಆಗಿದೆ ಅಂದರೆ ನಂಬೋದಕ್ಕೆ ಕಷ್ಟ ಆಗುತ್ತಲ್ಲ. ಎಸ್, ಯು ಹರ್ಡ್ ಇಟ್ ರೈಟ್. ಪಾರ್ಲರ್ಗಳಲ್ಲಿ ಮಾಡುವಂಥ 5 ಸ್ಟೆಪ್ ಫೇಶಿಯಲ್ ಬಗ್ಗೆ ತಿಳ್ಕೊಳ್ಳೋಣ. ಕ್ಲೆನ್ಸಿಂಗ್, ಬ್ಲೀಚಿಂಗ್ ಅಥವಾ ಡಿಟ್ಯಾನಿಂಗ್, ಸ್ಕ್ರಬ್ಬಿಂಗ್, ಮಸಾಜಿಂಗ್ ಆ್ಯಂಡ್ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡ್ತೀವಿ. ಅದೇ ರೀತಿ ಪಂಚಾಮೃತ ಕೂಡ ಒಂದು. ಅದರಲ್ಲಿ ಸೇಮ್ ಸ್ಟೆಪ್ಸ್ನ ಫಾಲೋ ಮಾಡ್ತಾರೆ. ಹಸಿ ಹಾಲು ಒಂದು ಅದ್ಭುತವಾಗಿರೋಂಥ ಕ್ಲೆನ್ಸರ್ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಪಂಚಾಮೃತದಲ್ಲಿ ಯೂಸ್ ಮಾಡೋಂಥ ಮೊದಲನೇ ಇಂಗ್ರೀಡಿಯೆಂಟ್ ಹಾಲಿನಿಂದ ನೀಟಾಗಿ ಕ್ಲೆನ್ಸ್ ಮಾಡೋದು. ಇನ್ನು ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ ಮೊಸರನ್ನು ನಾವು ನೀಟಾಗಿ ಫೇಸಿಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಡೀಪ್ ಬ್ಲೀಚ್ ಆಗುತ್ತೆ, ಡಿಟ್ಯಾನ್ ಕೂಡ ಆಗುತ್ತೆ. ಬೆಣ್ಣೆ ಅಥವಾ ತುಪ್ಪದಿಂದ ಜೊತೆಗೆ ಸ್ವಲ್ಪ ಜೇನುತುಪ್ಪನೂ ಮಿಕ್ಸ್ ಮಾಡಿಕೊಂಡು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ತುಂಬ ಫಾಸ್ಟಾಗಿ ವೈಟ್, ಟೈಟ್ ಆ್ಯಂಡ್ ಬ್ರೈಟ್ ಆಗೋದ್ರ ಜೊತೆಗೆ ಡೀಪ್ ಮಾಯ್ಶ್ಚರೈಸೇಷನ್ ಕೂಡ ಆಗುತ್ತೆ ಆ್ಯಂಡ್ ಗ್ಲೋಯಿಂಗ್ ಬರುತ್ತೆ ಅನ್ನೋದು ನಿಮಗೆ ಗೊತ್ತೇ ಇರುತ್ತೆ. ಸೊ ಹಾಗಾಗಿ ಇದರಿಂದ ಮಸಾಜ್ ಮಾಡೋವಂಥದ್ದು ನೀವು ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಸ್ಕಿನ್ ಗ್ಲೋ ಆಗ್ತದೆ ಅಂತ ಹೇಳ್ಬಿಟ್ಟು. ಇದಾದ ನಂತರ ಸ್ಕ್ರಬ್ಬಿಂಗಿಗೆ ನಾವು ಯೂಸ್ ಮಾಡೋದು ಸಕ್ಕರೆನ ಸ್ವಲ್ಪ ಡಿಸಾಲ್ವ್ ಮಾಡಿಕೊಂಡು ಈ ಸಕ್ಕರೆನ ನೀಟಾಗಿ ಸ್ಕ್ರಬ್ ರೀತಿ ಯೂಸ್ ಮಾಡೋದ್ರಿಂದ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ ತುಂಬ ಈಸಿಯಾಗಿ ಬರುತ್ತೆ ಆ್ಯಂಡ್ ಎಕ್ಸ್ಫೋಲಿಯೇಷನ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ನಾವು ಯೂಸ್ ಮಾಡೋದು ಫಲಪಂಚಾಮೃತ ಫೇಸ್ ಪ್ಯಾಕ್. ಸೊ ಈ ಫಲಪಂಚಾಮೃತ ಫೇಸ್ ಪ್ಯಾಕಲ್ಲಿ ನಾವೀಗ ಯೂಸ್ ಮಾಡಿರೋಂಥ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಬಾಳೆಹಣ್ಣನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿ ಫೇಸ್ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ವೈಟ್, ಟೈಟ್, ಬ್ರೈಟ್ ಆಗೋದ್ರ ಜೊತೆಗೆ ತುಂಬ ಫಾಸ್ಟಾಗಿ ಗ್ಲೋ ಕೂಡ ಆಗುತ್ತೆ. ಎಷ್ಟು ಅದ್ಭುತ ಅನಿಸ್ತಾ ಇದೆ ಅಲ್ಲ. ನೋಡಿದ್ರಲ್ಲ, ಪ್ರತಿನಿತ್ಯ ದೇವರಿಗೆ ಮಾಡುವಂಥ ಪಂಚಾಮೃತ ಅಭಿಷೇಕದಲ್ಲಿ ಯಾವ ರೀತಿ ಪಾರ್ಲರ್ಗಳಲ್ಲಿ ಮಾಡುವಂಥ 5 ಸ್ಟೆಪ್ ಫೇಶಿಯಲ್ದು ಸೀಕ್ರೆಟ್ ಅಡಗಿದೆ ಅಂತ. ವೇದ ವಿಜ್ಞಾನ ಮತ್ತು ಸೌಂದರ್ಯ ಜ್ಞಾನ ಕುರಿತಾದ ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಚಾನಲಲ್ಲಿ ಕೊಡ್ತಾನೆ ಇರ್ತೀವಿ. ಹಾಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಾತೃಭೂಮಿ ಟೈಮ್ಸ್ ಸದಾ ನಿಮ್ಮೊಂದಿಗೆ ನಿಸ್ವಾರ್ಥತೆಯಿಂದ.